ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವರೇ ಹಾಗೂ ವೇದಿಕೆ ವಿಭಾಗದಲ್ಲಿ ಆಸಕ್ತ ಇವತ್ತು ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ಇದು ಪ್ರತಿ ತಿಂಗಳು ನಡೆಯುತ್ತೆ. 39 ಅಂದರೆ ಹೆಚ್ಚು ಕಡಿಮೆ 3 ವರ್ಷದ ಮೇಲಾಗುತ್ತೆ. ಯಾವ ರೀತಿ ಇದು ನಡ್ಕೊಂಡು ಬರ್ತಾ ಇದೆ ಅನ್ನೋದೇ ಒಂದು ಆಶ್ಚರ್ಯ. ಇಷ್ಟು ವರ್ಷ 3 ವರ್ಷ ಆಗ್ಬಿಡ್ತಾ ಇದೆ ಪ್ರಾರಂಭ ಆಗಿ, ಎಲ್ಲೆಲ್ಲೋ ಒಂದೊಂದು ಕಡೆ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಬರ್ತಾ ಇದೆ. ಇವತ್ತು ಈ ವೇದಿಕೆಗೆ ನಾನು ಮುಖ್ಯವಾಗಿ ನನ್ನ ಒಂದು ಭಾಷಣ ಅಂದರೆ ಸ್ವಲ್ಪ ನನಗೆ ಅಲರ್ಜಿನೇ ದೂರ, ಆದರೂ ಅನಿವಾರ್ಯ. ಯಾಕೆಂದರೆ ಈಗ ನಾನು ನಿವೃತ್ತಿ ಆಗಿದ್ದೀನಿ, ಆ ಶಾಲೆಯಲ್ಲಿ ನನ್ನ ಅನುಭವಗಳನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಸಾಮಾನ್ಯವಾಗಿ ಭಾಷಣ ಹೆಚ್ಚು ಮಾಡಿದ್ದಿಲ್ಲ, ಅದಕ್ಕೋಸ್ಕರನೇ ಬರಲ್ಲ. ಮುಖ್ಯ ಶಿಕ್ಷಕನಾಗಿ ನಾನು ಬಂದು ಹಳೆಬೆಳಗೊಳ ಶಾಲೆಯಲ್ಲಿ ಪ್ರಭಾರ ವಹಿಸ್ಕೊಂಡ ಮೇಲೆ ಮುಖ್ಯ ಶಿಕ್ಷಕ ಆದಮೇಲೆ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆಲ್ಲ ನಾವೇ ಅಧ್ಯಕ್ಷರಾಗಿರ್ತೀವಿ. ಹಾಗಾಗಿ ಮಾಡ್ತಾ ಕಿರು ಭಾಷಣ ಅಥವಾ ಚಿಕ್ಕದಾಗಿ ಭಾಷಣವನ್ನು ಮಾಡ್ತಾ ಇದ್ದೆ. ಇವತ್ತು ಇಲ್ಲಿ ಹೆಚ್ಚಿನದಾಗಿ ಮಾತಾಡಲಿಕ್ಕೆ ಅವಕಾಶ ಅಂತ ಸಿಕ್ಕಿದೆ. ನಾನು ಸಾಮಾನ್ಯವಾಗಿ ಹಿಂದಿ ಭಾಷಾ ಶಿಕ್ಷಕ, ಸುಮಾರು 26 ವರ್ಷ ಹಿಂದಿ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡಿದೆ. ನನಗೆ ಹೆಮ್ಮೆ ಇದೆ, ಹಿಂದಿ ಭಾಷಾ ಶಿಕ್ಷಕ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇದೆ. ಯಾಕಂದರೆ ಈ ಭಾಷಾ ಶಿಕ್ಷಕನಾಗ್ಬಿಟ್ಟೆ ನಾನು ಇವತ್ತು ಈ ಒಂದು ಗೌರವವನ್ನು ಪಡಿತಾ ಇದ್ದೀನಿ. ಜೊತೆಲಿ ಆ ಒಂದು ಭಾಷೆ ನನಗೆ ಅನ್ನ ಕೊಟ್ಟಿದೆ, ಜೀವನ ಕೊಟ್ಟಿದೆ. ಮತ್ತು ನನಗೆ ನೂರಾರು ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಏನಿದ್ದಾರೋ ನೂರಾರು ವಿದ್ಯಾರ್ಥಿಗಳು ಇವತ್ತು ನಮ್ಮ ಹಿಂದಿ ಸರ್ ಅಂತಲೇ ಗುರುತಿಸ್ತಾರೆ. ಅವರ ಪ್ರೀತಿ, ವಿಶ್ವಾಸ, ಗೌರವ ಅಂತಕ್ಕಂಥದ್ದು ನನಗೆ ಸಿಕ್ಕಿದೆ ಈ ಭಾಷೆಯಿಂದ. ಹಾಗಾಗಿ ನಾನು ತುಂಬ ಸಂತೋಷದಿಂದ, ಹೆಮ್ಮೆಯಿಂದ ಹಿಂದಿ ಭಾಷಾ ಶಿಕ್ಷಕ ಅಂತ ಹೇಳ್ಕೊತೀನಿ. ತದನಂತರ ನಾನು ಮುಖ್ಯ ಶಿಕ್ಷಕನಾಗಿ ಬಡ್ತಿ ಹೊಂದಿದ ಮೇಲೂ ಸಹ ನಾನು ಬೋಧನೆಯನ್ನು ಮಾಡ್ತಾ ಇದ್ದೀನಿ. ಈ ಭಾಷೆಯನ್ನು ಬೋಧನೆ ಮಾಡುವಾಗ ಆ ತರಗತಿ ಒಳಗಡೆ ನಮಗೆ ಸಿಗ್ತಕ್ಕಂಥ ಖುಷಿ, ಸಂತೋಷ, ಆನಂದ, ಆ ಮಕ್ಕಳ ಪ್ರೀತಿ, ಇವನ್ನೆಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಈ ಹುದ್ದೆಯಲ್ಲಿ ಸಿಕ್ಕಿರೋದ್ರಿಂದ ನಾನು ಸದಾ ಒಂದು ಖುಷಿಯಾಗಿ ಇರ್ತೀನಿ. ಹಾಗೆಯೇ ನನ್ನ ಒಂದು ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳಿದ್ರು ಮೇಡಮ್ ಅವರು ಪರಿಚಯ ಮಾಡುವಾಗ. ಗಣಕಡ್ಡೆ, ಅರಸೀಕೆರೆ ತಾಲೂಕು ಗಣಕಡ್ಡೆ ಗ್ರಾಮದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ. ಪ್ರೌಢಶಾಲೆಯೂ ಸಹ ಅಲ್ಲೇ ತರಳಬಾಳು ಸಂಸ್ಥೆಯ ಒಂದು ಪ್ರೌಢಶಾಲೆ, ಅದು ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಅಂತ ಏಡೆಡ್ ಸ್ಕೂಲು, ಅಲ್ಲೇ ನನ್ನ ಪ್ರೌಢಶಾಲೆ ಶಿಕ್ಷಣ. ನಂತರ ನಾನು ಅರಸೀಕೆರೆ ವೈಶ್ವೇಶ್ವರ ಕಾಲೇಜಿನಲ್ಲಿ PUC, ಅದು ಕಾಮರ್ಸ್ ಮಾಡಿದೆ. ಆಮೇಲೆ ಪದವಿ, ವಾಣಿಜ್ಯ ಪದವಿಯನ್ನು ಪಡ್ಕೊಂಡೆ. ಈ ಕಾಲೇಜಿಗೆ ಹೋಗುವಾಗ ಬರುವಾಗ ನಮಗೆ ಬಾಣಾವರದಲ್ಲಿ ನಮ್ಮ ಒಬ್ಬರು ಚಿಕ್ಕಪ್ಪ ಹೀರೋಜಿರಾವ್ ಅಂತ ಇದ್ದರು. ಅವರಿಗಿಲ್ಲ, ನಿಧನ 1 ತಿಂಗಳೇನೋ ಆಯಿತು. ಅವರು ಶಿಕ್ಷಕರೇ. ಅಲ್ಲಿ ಅವ್ರ ಮನೆಗೆಲ್ಲ ಹೋದಾಗ ಹಿಂದಿ ಎಕ್ಸಾಮ್ಗಳು ಕಟ್ತಕ್ಕಂಥದ್ದು, ಪ್ರಥಮ, ಮಧ್ಯಮ, ಪ್ರವೇಶ, ಈ ಥರ ಎಕ್ಸಾಮ್ಗಳನ್ನ ಕಟ್ಟಿ ಏನಾದರೂ ಮುಂದೆ ಉಪಯೋಗ ಆಗ್ಬೋದು ಅಂತ ಹೇಳಿ ಆ ಎಕ್ಸಾಮ್ಗಳನ್ನ ಅವರ ಒಂದು ಪ್ರೇರಣೆಯ ಮೇರೆಗೆ ಎಕ್ಸಾಮನ್ನ ಕಟ್ಟಿ ಪಾಸ್ ಮಾಡಿಕೊಂಡು, ಅದರಲ್ಲಿ ಹಿಂದಿನಲ್ಲಿ ನಾವು ರತ್ನ ಡಿಗ್ರಿಯನ್ನು ಮಾಡಿಕೊಂಡು ಆಮೇಲೆ B.Ed ಮಾಡ್ಕೊಂಡ್ವಿ. ಇದನ್ನು ನಾನು ಸುಮ್ಮನೆ ಅವರ ಒಂದು ಬಲವಂತಕ್ಕೆ ನಾನು ಎಕ್ಸಾಮ್ನ ಪರೀಕ್ಷೆಯನ್ನು ಕಟ್ತಾ ಬಂದು ಕೊನೆಗೆ ಆ ಒಂದು ಪರೀಕ್ಷೆಗಳಿಂದಲೇ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಆಯ್ಕೆಯಾಗಿ ಇವತ್ತು ಕ್ಲಾಸ್ 2 ಆಫೀಸರ್ ಆಗಿ ಹೆಸರು ಇಂಚಿನಲ್ಲಿ ಸೈನ್ ಮಾಡಿ ಇವತ್ತು ನಾನು ನಿವೃತ್ತಿ ಹೋಗ್ತಾ ಇದ್ದೀನಿ. ಅವತ್ತು ನನಗೆ ಚಿಕ್ಕಮ್ಮ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದು ಈ ಭಾಷೆಯನ್ನು ಕಲೀರಿ ಅಂತ. ಏನಾದ್ರು ಅನುಕೂಲ ಆಗ್ಬೋದು, ಪ್ರಯೋಜನ ಆಗ್ಬೋದು, ನಿಜಕ್ಕೂ ಅದು ನಮಗೆ ಉಪಯೋಗ ಬಂತು. ಅವ್ರನ್ನ ಮತ್ತು ನಮಗೆ ಆ ಸಮಯದಲ್ಲಿ ಪರೀಕ್ಷೆ ಬರಲಿಕ್ಕೆ, ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಯಾವಾಗಲೂ ನಾವು ಸ್ಮರಣೆ ಮಾಡ್ತಾ ಇರ್ತೀವಿ. ಹಾಗೆಯೇ ಅದರ ನಂತರ ನಾನು B.Ed ಈಗಾಗಲೇ ಪರಿಚಯ ಮಾಡಿದೆ, MA ಮಾಡಿದ್ದೆ, ಹಿಂದಿ B.Ed ಮಾಡಿದ್ದೆ, B.Com ಆಗಿತ್ತು. ಯಾವುದೋ ಉದ್ಯೋಗಗಳು ಸಿಗ್ತಾ ಇರಲಿಲ್ಲ. ಕೊನೆಗೆ ನಮ್ಮ ಅದೃಷ್ಟ ಅನ್ಸಿದ್ರೆ ಸರ್ಕಾರಿ ನೌಕರಿ ಸಿಗೋಕ್ಕೂ ಕೆಲವೊಮ್ಮೆ ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ. ಸುಮ್ಮನೆ ನಾವೇನೋ ಓದಿ ಬರೆದ್ಬಿಟ್ಟು ಟಾಪ್ ರ್ಯಾಂಕಲ್ಲಿದ್ರೂ ಸಹ ಇವತ್ತು ಉದ್ಯೋಗಗಳು ಸಿಗ್ತಾ ಇಲ್ಲ. ಉದ್ಯೋಗ ಸಿಗೋಕ್ಕೂ ಒಂದು ಪುಣ್ಯ ಇರಬೇಕು, ಅಥವಾ ಯಾವ ಪೂರ್ವಜರ ಒಂದು ಆಶೀರ್ವಾದ ಇರಬೇಕು. ಏನೋ ಒಂದು ಕಾರಣದಿಂದ ನಮಗೆ ಒಂದು ಉದ್ಯೋಗ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹಿಂದಿ ಭಾಷಾ ಶಿಕ್ಷಕನಾಗಿ ನಾನು 94ರಲ್ಲಿ ಆಯ್ಕೆ ಆಗ್ತೀನಿ. 23/9/94ರಲ್ಲಿ ಅಂಕಿನಹಳ್ಳಿ ಅಂತ ಸರ್ಕಾರಿ ಪ್ರೌಢಶಾಲೆ, ಅಂಕಿನಹಳ್ಳಿ, ಸೋಮವಾರಪೇಟೆ ತಾಲೂಕು, ಅಲ್ಲಿ ನಾನು ಹೋಗಿ ಅವತ್ತು ಕೆಲಸಕ್ಕೆ ಸೇರ್ಕೊತೀನಿ. ಹೊಸದು ನನಗೆಲ್ಲ ಸ್ವಲ್ಪ ವಸ್ತು, ಎಲ್ಲ ವಾತಾವರಣ ವಸ್ತು ತುಂಬ ಚೆನ್ನಾಗಿತ್ತು. ಅಲ್ಲಿ ಪರಿಸರ
ಅದು ಅರ್ಕಲ್ಗೂಡು ತಾಲೂಕು ಬಾಡ್ರೆನೆಯ. ಅರ್ಕಲ್ಗೂಡು ತಾಲೂಕಿಂದನೂ ಕೆಲವು ಮಕ್ಕಳು ಅಲ್ಲಿಗೆ ಇಟಪಟ್ಟಣ ಅಲ್ಲಿಂದೆಲ್ಲ ಮಕ್ಕಳು ಬರ್ತಾರೆ. ಅಂದರೆ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಹೋಗಲಿಕ್ಕೆ ಅವ್ರಿಗೆ ಆದರೂ ಆವಾಗ ನಾವೆಲ್ಲ ಬ್ಯಾಚ್ ಬಂದು 94 ಬ್ಯಾಚಲ್ಲಿ ಅಲ್ಲಿ ನನಗಿಂತ ಮೊದಲು PCM ಒಬ್ಬರು ಅನುರಾಜ್ ಅಂತ ಬಂದು ಜಾಯ್ನ್ ಆಗಿದ್ರು. ಆಮೇಲೆ ನಾನು ಹೋಗಿ ಜಾಯ್ನ್ ಆಗಿದೆ. ನಂತರ CBZ ಶಿಕ್ಷಕರು ಜಗದೀಶ್ ಅಂತ ಅವರು ಬಂದರು. ಸ್ವಲ್ಪ ಒಂದು 4-5 ತಿಂಗಳ ನಂತರ ಮತ್ತೆ ಇನ್ನೊಬ್ರು ಸಿದ್ದರಾಜ್ ಅಂತ ಆರ್ಟ್ಸ್ ಹಿಸ್ಟ್ರಿ ಅವರು ಬಂದರು. ಸುಮಾರು ಒಂದು 4 ಜನ ನಾವು ಹೊಸದಾಗಿ ಹೋಗಿರ್ತಕ್ಕಂಥ ಶಿಕ್ಷಕರು. ಎಲ್ಲ ಒಂಥರ ಶಾಲೆ ವಾತಾವರಣನೇ ಒಂಥರ ಬದಲಾಯಿತು. ತುಂಬ ಎಲ್ಲ ಮಕ್ಕಳಿಗೆ ಖುಷಿ. ಊರಿನವ್ರಿಗೂ ಏನಪ್ಪ ಇಷ್ಟು 4 ಜನ ಶಿಕ್ಷಕರು ಬಂದ್ಬಿಟ್ರಲ್ಲ ಒಟ್ಟಿಗೆ ಅಂತ ಊರಿನವ್ರಿಗೂ ಖುಷಿ ಆಯಿತು. ನಾವು ಖುಷಿಯಿಂದ ಸಂತೋಷದಿಂದ ಕೆಲಸ ಮಾಡಿದೆ. ವಾತಾವರಣನೂ ತುಂಬ ಚೆನ್ನಾಗಿತ್ತು. ಮರ ಗಿಡಗಳು ಸುತ್ತಮುತ್ತ ನಿಮ್ಗೆ ಗೊತ್ತಿರುತ್ತೆ. ಕೊಡಗು ಜಿಲ್ಲೆ ಅಂದರೆ ಅಲ್ಲಿ ಕಾಫಿ ತೋಟಗಳು, ಮರ ಗಿಡಗಳು ಸುತ್ತಮುತ್ತ, ಶಾಲೆ ಸುತ್ತಮುತ್ತ ಮರ ಗಿಡಗಳು, ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಮಕ್ಕಳು, ಶಾಲೆ ಎಲ್ಲ ತುಂಬ ಚೆನ್ನಾಗಿತ್ತು. ಖುಷಿಯಾಗಿ ಮತ್ತು ಅಲ್ಲಿದ್ದಂಥ ಶಿಕ್ಷಕರು ಎಲ್ಲ ಜೊತೆ ತುಂಬ ಖುಷಿಯಾಗಿ ನಾವು ಕೆಲಸ ಮಾಡಿದ್ವಿ. ಏನೋ ಒಂಥರ ಹೊಸದು ಶಾಲೆಗಳಿಗೆ ಹೋದಾಗ ಉತ್ಸಾಹ, ಖುಷಿ, ಸಂತೋಷ. ಅದರ ಜೊತೆಲೇ ಸಂಜೆ ಹೊತ್ತು ಆರಾಮಾಗಿ ಎಲ್ಲ ಬ್ಯಾಚುಲರ್ಸ್ ಇದ್ವಿ. ಎಲ್ಲ ಬ್ಯಾಡ್ಮಿಂಟನ್ ಅವೆಲ್ಲ ಆಡ್ಕೊಂಡು ತುಂಬ ಚೆನ್ನಾಗಿ ಒಂದು 3 ವರ್ಷ, ಒಂದು 8 ತಿಂಗಳು ನಾನು ಅಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಬಟ್ ಒಂದೇ ಸಮಸ್ಯೆ ಏನಂದರೆ ಊರಿಗೆ ಹೋಗೋದು ಬರೋದು. ಅಲ್ಲಿ ಹೆಂಗಿತ್ತು ಅಂದರೆ ವಾತಾವರಣ, ಬೆಳಗ್ಗೆ 9:30ಗೆ ಒಂದು ಬಸ್ ಶನಿವಾರ ಸಂತೆಯಿಂದ, ಅದು ಬಿಟ್ಟರೆ ಮತ್ತೆ 11:30 ಬಸ್ಸು ನಾವು ಊರಿಗಿಂತ ಬರುವಾಗ ಮಿಸ್ ಆದರೆ ನಡ್ಕೊಂಡು ಬರಬೇಕಿತ್ತು. ಒಂದು 4 ಕಿಲೋಮೀಟರ್ ನಡಿಬೇಕಿತ್ತು. ಈ ಥರದ್ದು ವಾತಾವರಣ, ಸ್ವಲ್ಪ ಇಂಟೀರಿಯರ್ ಪ್ಲೇಸು. ಹಾಗಾಗಿ ಅಲ್ಲಿಂದ ವರ್ಗಾವಣೆ ತೊಗೊಂಡು ಊರ ಕಡೆ ಸಾಧ್ಯ ಆದರೆ ಹೋಗೋಣ ಅಂದ್ಬಿಟ್ಟು ವರ್ಗಾವಣೆಗೆ ಅರ್ಜಿ ಹಾಕಿದಾಗ 98ರಲ್ಲಿ ನಾನು ವರ್ಗಾವಣೆ ಆದೆ. ನಮ್ಮ ಶ್ರೀಮತಿಯವರು ಸಹ ನನ್ನ ಜೊತೆ ಅಲ್ಲಿ ಅಂಕನಹಳ್ಳಿಯಲ್ಲಿ 1 ವರ್ಷ ಇದ್ದರು. ಸೋಮವಾರಪೇಟೆ ತಾಲೂಕು ಅಂಕನಹಳ್ಳಿಯಲ್ಲಿ ಅವರು ನನ್ನ ಜೊತೆ ಇದ್ದರು. ನಂತರ ವರ್ಗಾವಣೆ ತಗೊಂಡು 98ರಲ್ಲಿ ನಾನು ಇಲ್ಲೇ ಚಂದ್ರಾಪಟ್ಟಣ ತಾಲೂಕು ಶಾಲೆ ದಮ್ನಿಂಗ್ಲ ಅಂತ ಅಲ್ಲಿಗೆ ಬಂದೆ. ರಾಜಭವನ್ ಸರ್ ಇಲ್ಲೇ ಇದ್ದಾರೆ ದಮ್ನಿಂಗ್ಲದವರು. ಅಲ್ಲಿ ಬಂದಾಗ ನನಗೆ ಆವಾಗ 98ರಲ್ಲಿ ಬಂದಾಗ ಸ್ವಲ್ಪ ಶಾಕ್ ಆಯಿತು, ಸ್ವಲ್ಪ ಬೇಸರನೂ ಆಯಿತು. ಯಾಕೆ ಅಂದರೆ ಶಾಲೆ ವಾತಾವರಣ, ನಾನು ಬಿಟ್ಟು ಬಂದಂಥ ಶಾಲೆ ಮರಗಿಡಗಳ ಮಧ್ಯೆ ಇತ್ತು. ಈ ಶಾಲೆ ಮನೆಗಳ ಮಧ್ಯೆ, ಸುತ್ತಮುತ್ತ ಮನೆಗಳು. ಆಮೇಲೆ ಫಲಿತಾಂಶ, ನಾನು ಅಲ್ಲಿ 98ರಲ್ಲಿ ಅಲ್ಲಿಂದ ಬಂದಾಗ ಅದು 76% ರಿಸಲ್ಟ್ ಇತ್ತು ಅಂಕನಹಳ್ಳಿ ಶಾಲೆಯಲ್ಲಿ. ಇಲ್ಲಿ ಶಾಲೆ ರಿಸಲ್ಟು ಬರೀ 5% ಇತ್ತು. ಆಮೇಲೆ ಮುಖ್ಯ ಶಿಕ್ಷಕರು ರಾಜಭವನ್ ಸರಿ ಗೊತ್ತು, ಹೆಡ್ ಮಾಸ್ಟರ್ ನೋಡಿ ನಾನು ತಬ್ಬಿಬ್ಬಾಗ್ಬಿಟ್ಟೆ. ಶಿವೇಗೌಡರು ಅಂತ ಇದ್ರು ಅವ್ರ ಮುಖ್ಯ ಶಿಕ್ಷಕರು, ನೋಡಿದ್ದೀರಾ? ವಸುಮತಿ ಮೇಡಮ್ ನೋಡಿರ್ಬೋದು, ನಿಮ್ಮ ಬೀದಿಯಲ್ಲೇ ವಾಸ ಇದ್ರು ಅವರು ಮಧ್ಯಾಹ್ನನೇ ಟೈಟ್ ಆಗಿರ್ತಾ ಇದ್ರು. ಮತ್ತೆ ಪಂಚೆ ಶರ್ಟು ಏನು ಪಂಚೆ ಶರ್ಟಲ್ಲೇ ಆಟೋದಲ್ಲೇ ಬಂದ್ಬಿಡೋರು. ಆಟೋದವ್ರನ್ನ ಅಲ್ಲೇ ನಿಲ್ಲಿಸ್ಕೊಂಡು ಒಂದು ಸೈನ್ ಹಾಕ್ಬಿಟ್ಟು ಮತ್ತೆ ಆಟೋದಲ್ಲೇ ಹೋಗೋರು. ಒಂದ್ಸಲ ಇರೋರು ಹೋಗೋರು, ಏನೋ ಒಂಥರ ವಿಚಿತ್ರ. ಇವ್ರ ಜೊತೆ ಹೆಂಗಪ್ಪ ಕೆಲಸ ಮಾಡೋದು ಅಂತ ಒಂಥರ ಬೇಸರ ಆಯಿತು. ಅಂದರೆ ಎಲ್ಲ ರೀತಿಯಲ್ಲೂ ನನಗೆ ಅಲ್ಲಿ ಆ ಶಾಲೆ ಬಿಟ್ಟು ಬಂದಮೇಲೆ ಅಲ್ಲಿಗೆ ಇಲ್ಲಿ ಹೋಲಿಕೆ ಮಾಡಿದಾಗ ತುಂಬ ವ್ಯತ್ಯಾಸ ಇತ್ತು. ಅದನ್ನು ನೋಡಿ ನನಗೆ ಏನು ಮಾಡೋದು, ಒಂದೇ ಒಂದು ಖುಷಿ ಅಂದರೆ ನಮ್ಮ ಜಿಲ್ಲೆಗೆ ಬಂದಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಒಂದು ಖುಷಿಯಾಗಿರಲಿಲ್ಲ. ಎಲ್ಲ ಒಂಥರ ವಾತಾವರಣನೇ ಶಾಲೆಗೆ ತಕ್ಕಂತಿಲ್ಲ. ಎಲ್ಲ ಮನೆಗಳು, ಮತ್ತು ಅಲ್ಲೆಲ್ಲ ಗಾಡಿ, ಎಮ್ಮೆ, ಹಸು ಎಲ್ಲ ಓಡಾಡ್ತಾ ಇದ್ವು. ಶಾಲೆ ಕಿಟಕಿಗಳಿಗೆ ಹಸುಗಳನ್ನು ಕಟ್ತಾ ಇದ್ವು. ಈ ಥರ ಎಲ್ಲ ವಾತಾವರಣ ಇತ್ತು. ತುಂಬ ಸ್ವಲ್ಪ ನಿರಾಶೆ ಆಯಿತು ನನಗೆ ಈ ಶಾಲೆಗೆ ಬಂದಾಗ. ಅದು ಅನಿವಾರ್ಯ ಹೊಂದ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಸುಮಾರು 22 ವರ್ಷ ಆ ಶಾಲೆಯಲ್ಲಿ ಕೆಲಸ ಮಾಡಿದೆ. ಪ್ರಕಾಶ್ ಸರ್ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ರು ಆ ಶಾಲೆಯಲ್ಲಿ. ರಾಜನಾಥ್ ಸ್ವಾಮಿ ಜೊತೆ ನಾನು ಆ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 7-8 ಜನ ಮುಖ್ಯ ಶಿಕ್ಷಕರು ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡೆ. ಅಂದರೆ ಅಲ್ಲಿ ಮೆರಿಟು, ಡಿಮೆರಿಟ್ಸ್ ಎಲ್ಲ ಇರ್ತಾರೆ ಶಾಲೆಗಳ ವಾತಾವರಣದಲ್ಲಿ, ಯಾವ್ಯಾವ ವಿಷಯ ಹೆಂಗೆ ಏನೆಲ್ಲ ತಿಳ್ಕೊಂಡೆ. ಮತ್ತು ಸಾಕಷ್ಟು ಜನ ಶಿಕ್ಷಕರು ಸಹ ನಮ್ಮ ಜೊತೆ ಅಲ್ಲಿ ಕೆಲಸ ಮಾಡಿ ಕೆಲವರು ನಿವೃತ್ತಿಯಾಗಿದ್ದರು, ಕೆಲವರು ವರ್ಗಾವಣೆ ಆಗೋದು. ಅವರೆಲ್ಲರಿಂದ ಹಲವಾರು ವಿಚಾರಗಳನ್ನು ನಾನು ತಿಳ್ಕೊಂಡೆ. ಯಾಕಂದರೆ ಏನು ನನ್ನ ಸ್ವಭಾವ ಏನು ಅಂದರೆ ಟೈಮಿಗೆ ಸರಿಯಾಗಿ ಶಾಲೆಗೆ ಹೋಗೋದು, ನನ್ನ ಕೆಲಸ ಏನಿದೆ ಅದು ಮಾಡೋದು, ವಾಪಸ್ ಬರೋದು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಹಾಗಾಗಿ ನಂದು ವಿಚಾರ ಯಾರೇ ಅಧಿಕಾರಿಗಳು ಬಂದರೂ ಸಹ ಅವ್ರು ಏನು ಹೇಳ್ತಾರೋ ಅದಕ್ಕೆ ಸುಮ್ಮನೆ ಆಯಿತು ಅನ್ಬೇಕು. ಅವ್ರಿಗೆ ಮತ್ತೆ ವಿರುದ್ಧವಾಗಿ ಏನೂ ಮಾತಾಡಬಾರ್ದು. ಅವ್ರು ಏನು ಹೇಳ್ತಾರೋ ಅದಕ್ಕೆ ಆಯಿತು ಸರ್, ಆಯಿತು ಸರ್, ಓಕೆ ಮಾಡ್ತೀನಿ ಅಂತ ಮುಗಿದೋಯ್ತದೆ. ಆ ಥರ ಮಾಡಿಕೊಂಡು ನಾನು ಯಾವುದೇ ಸಮಸ್ಯೆ ಮಾಡ್ಕೊಂಡರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಬಂದೆ. ಆ ದಮ್ನಿಂಗ್ಲ ಶಾಲೆಯಲ್ಲಿ ಸುದೀರ್ಘ, ನನಗೆ ಇಷ್ಟ ಇಲ್ಲದೆ ಇರೋವಂಥ ಶಾಲೆ ಬಂದಾಗ ಅಲ್ಲಿ ಸುದೀರ್ಘ ಸೇವೆ 22 ವರ್ಷ. ಯಾಕೆ ಅಂದರೆ ನಮಗೆ ವರ್ಗಾವಣೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ವರ್ಗಾವಣೆ ನಿಯಮಗಳು ಹೆಂಗಿದೆ ಅಂದರೆ, ಮೊದಲು ಮೆಡಿಕಲ್ ಗ್ರೌಂಡಲ್ಲಿ ವರ್ಗಾವಣೆ ಕೊಡ್ತಾರೆ.
ಆಮೇಲೆ ಕಪಲ್ ಕೇಸ್ ವರ್ಗಾವಣೆ ಕೊಡ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಲೇಡಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅಷ್ಟೊತ್ತಿಗೆ ಕೋಟ ಮುಗಿದೇ ಹೋಗಿರುತ್ತೆ. ಹಾಗಾಗಿ ಎಷ್ಟು ಪ್ರಯತ್ನ ಪಟ್ಟರು ಆ ಶಾಲೆ ಬಿಡೋಕ್ಕಾಗಲಿಲ್ಲ. ಅಲ್ಲಿ 22 ವರ್ಷ ನಾನು ಕೆಲಸ ಮಾಡಿದ್ರು ಸಹ ಸಾಕಷ್ಟು ಅಲ್ಲಿ ಆ ಗ್ರಾಮದಲ್ಲಿ ರಮಣಿಂಗ ಗ್ರಾಮದಲ್ಲಿ ಜನ ಅಷ್ಟು ವರ್ಷ ಈಗಲೂ ನನ್ನ ಬಗ್ಗೆ ಗೌರವ ಇದೆ. ಆ ಜನರಲ್ಲಿ ತುಂಬ ಪ್ರೀತಿ ಗೌರವವನ್ನು ಕೊಟ್ಟು ನಮಗೆ ಅಲ್ಲಿ ಅವರು ಬೆಳೆಸಿದರು. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರು ಯಾರನ್ನೂ ನಾವು ಮರೆಯುವಾಗಿಲ್ಲ ಆ ಶಾಲೆಯಲ್ಲಿ. ಯಾಕಂದರೆ ತುಂಬ ನಮಗೆ ಒಂದು ಗೌರವ ಮತ್ತು ಪ್ರೀತಿ ಅಂತ ಕನ್ನಡದಲ್ಲಿ ಸಿಕ್ಕಿದೆ. ಮತ್ತು ಅದು ಅಲ್ಲದೆ ನನ್ನ ವಿದ್ಯಾರ್ಥಿಗಳು ಆ ಗ್ರಾಮ ಅಲ್ಲಿ ದಮನಿಂಗ್ಲ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಇರ್ತಕ್ಕಂಥ ನನ್ನ ಶಿಷ್ಯರು ಅವರ ಒಂದು ಗೌರವ ಪ್ರೀತಿ ಅಂತಕ್ಕಂಥದ್ದು ನಮಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಮಗೆ ಸಿಕ್ಕಿದೆ. ಆ ವಿದ್ಯಾರ್ಥಿಗಳು ಕೆಲವರು ಈಗಲೂ ಎಲ್ಲೆಲ್ಲರೂ ಸಿಗ್ತಾ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಹೆಂಗಂದರೆ ಆಟೋ ಓಡಿಸ್ತಾ ಇರ್ತಾರೆ, ಸರ್ ನಮಸ್ಕಾರ ಅಂತಾರೆ. ಆಮೇಲೆ ಇನ್ನೆಲ್ಲೋ ಕಾರಲ್ಲಿ ಹೋಗ್ತಾ ಇರ್ತಾರೆ, ನಮಸ್ಕಾರ ಅಂತಾರೆ. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಎಲ್ಲೋದ್ರೂ ನಮಗೆ ಒಂದು ಗೌರವ ಅಂತಕ್ಕಂಥದ್ದು ಸಿಗುತ್ತೆ. ಇದು ಈ ಹುದ್ದೆಯಲ್ಲಿ ಮಾತ್ರ ಸಾಧ್ಯ. ಯಾಕಂದರೆ ಈಗ ಒಬ್ಬರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವ್ರು ಏನು JE, AE, AEE ಅಷ್ಟೇ. ಅಲ್ಲಿ ಅವರ ಒಂದು ಕಚೇರಿಯಲ್ಲಿ ಏನು ಇರ್ತಾರೋ ಅವರು ಮತ್ತು ಕೆಲವು ಕಾಂಟ್ರಾಕ್ಟರ್ಗಳು ಅಷ್ಟು ಮಾತ್ರ ಅವ್ರ ಪರಿಚಯ ಇರ್ತಾರೆ. ಬಟ್ ಶಿಕ್ಷಕರಿಗೆ ಹಾಗಲ್ಲ. ನೂರಾರು ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಗೌರವ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ನಮಗೆ ಎಲ್ಲೂ ಹೋದ್ರೂ ಶಿಕ್ಷಕರಿಗೆ ಒಂದು ಗೌರವ ಇದೆ. ಹಾಗಾಗಿ ಈ ಹುದ್ದೆಯಲ್ಲಿ ಸಿಗ್ತಕ್ಕಂಥ ಗೌರವ, ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದು ಬೇರೆ ಹುದ್ದೆಗಳಲ್ಲಿ ಎಲ್ಲೂ ಸಿಗಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ಅಲ್ಲಿಂದ ನಾನು ದಮನಿಂಗ್ಲದಿಂದ ನಾನು ಬಡ್ತಿ ಹೊಂದ್ಬಿಟ್ಟು ಹಳೆ ಬೆಳಗೊಳ ಶಾಲೆಗೆ. ನನ್ನ ಹಳೆ ಬೆಳಗೊಳ ಶಾಲೆ ತುಂಬ ಹತ್ರ, ಒಂದು 5 ಕಿಲೋಮೀಟ್ರು. ಅದೇ ಬೇಕು ಅಂತ ನಾನು ಇಷ್ಟಪಟ್ಟಿದ್ದೆ. ನಮ್ಮನೆಯವರು ಅದೇ ಇರಲಿ ನಿಮಗೆ ಅಂತ ಇದ್ರು. ಯಾಕೆಂದ್ರೆ ಮನೆಗೆ ಹತ್ರ ಇದೆ, ಯಾವಾಗ ಬೇಕು ಅವಾಗ ಬರ್ಬೋದು. ಇಲ್ಲ ಅಂದ್ರೆ ಇವ್ರು ಬೇರೆ ಎದುರಿಸ್ಬಿಟ್ಟಿದ್ರು ಸರ್. ಅದು ಸಿಗ್ಲಿಲ್ಲ ಅಂದ್ರೆ ಇದಕ್ಕೆ ಹೋಗ್ತೀನಿ ಎಂತದು ಸಕಲೇಶ್ಪುರ, ಅಲ್ಲಿಗೆ ಹೋಗ್ತೀನಿ. ವಾರಕ್ಕೊಂದ್ಸರಿ ಬರ್ತೀನಿ, 15 ದಿನಕ್ಕೋಸ್ಕರ. ನಾನು ಗಂಟು ಮುಟ್ಟೆ ಕಟ್ಕೊಂಡು ಅತ್ತೆ ಮಾವ ಕರ್ಕೊಂಡು ಹೋಗೋಣ ನಡ್ರಿ ಅಂತ ಹೇಳಿದ್ದೆ. ಅದಕ್ಕೆ ಅದೇ ಸಿಗ್ಲಿ ಕಣಪ್ಪ ಅಂತ ಅವ್ರಿಗೆ ಟೆನ್ಷನ್ ಕೊಡೋಕ್ಕೋಸ್ಕರ ಇಲ್ಲಿ ಯಾವ ಸಿಗ್ಲಿಲ್ಲ, ಸಕಲೇಶ್ಪುರ ಹೋಗ್ತೀನಿ. ಅದೇ ಹಳೆ ಬೆಳಗೊಳ ನನಗೋಸ್ಕರ ಕಾಯ್ಕೊಂಡಿತ್ತು. ನಾನು ಅದನ್ನೇ ಇಷ್ಟಪಟ್ಟೆ. ಯಾಕಂದ್ರೆ ಮನೆಗೆ ಹತ್ರ ಆಗುತ್ತೆ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಮನೇಲಿ ಇದ್ದಾರೆ, ಅವರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಎಲ್ಲ ಇರೋದ್ರಿಂದ ಹಳೆ ಬೆಳಗೊಳ ನಾನು ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಯಾರೋ ನನ್ನ ಸ್ನೇಹಿತರು ಹಳೆ ಬೆಳಗೊಳ ಶಾಲೆ ಅದು ಸರಿ ಇಲ್ಲ, ಸ್ವಲ್ಪ ಕಿರಿಕಿರಿ ಹಾಗೆ ಹೀಗೆ ಅಂತ ಹೇಳಿದ್ರು. ಏನಿದ್ರು ಪರವಾಗಿಲ್ಲ, ನಮ್ಮ ಕೆಲಸ ಮಾಡಿದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಆ ಪ್ಲೇಸ್ನ ತಗೊಂಡೆ, ಜಾಯ್ನ್ ಆದೆ. ಆ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ 2020ರಲ್ಲಿ 11/11/20 ಅವಾಗ ಕೊರೋನಾ ಇತ್ತು. ಏನು ಹೋದಾಗ ಮಕ್ಕಳೇನು ಇರಲಿಲ್ಲ, ಸುಮ್ಮನೆ ಜಾಯ್ನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೋತಾ ಇದ್ವಿ ಎಲ್ರೂ. ಆಮೇಲೆ ಶಾಲೆಗಳು ಶುರು ಆಯಿತು. ಅಲ್ಲಿ ಏನೂ ಸಮಸ್ಯೆಗಳು ನನಗೆ ಕಾಣಲಿಲ್ಲ. ಏನಂದರೆ ನನ್ನ ಪ್ರಕಾರ ನಾವು ಕರೆಕ್ಟಾಗಿ ಇದ್ಬಿಟ್ರೆ ಯಾವ ಸಮಸ್ಯೆನೂ ಬರಲ್ಲ. ನಾವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನಮ್ಗೆ ಇನ್ ಟೈಮು ಬೆಳಗ್ಗೆ 9:30 ಆ ಶಾಲೆಯಲ್ಲಿ ನಾವು ಇದ್ಬಿಟ್ರೆ ನಾವು ಇದ್ದೀವಿ ಅಂದ ತಕ್ಷಣ ಅವರು ಆ ಟೈಮ್ಗೆ ಬಂದೇ ಬಿಡ್ತಾರೆ ಶಿಕ್ಷಕರೆಲ್ಲ. ನಮ್ಮ ಕೆಲಸನೂ ಮಾಡ್ಕೊಂಡು ಹೋಗೋದು, ಎಷ್ಟು ಬೇಕೋ ಅಷ್ಟು ಮಾತಾಡೋದು, ನಮ್ಮ ಕೆಲಸನೂ ಮಾಡ್ಕೊಂಡು ಹೋದರೆ ಯಾವುದೇ ಸಮಸ್ಯೆಗಳು ಬರಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಧ್ಯ. ಏನು ನನಗೇನು ಸಮಸ್ಯೆ ಕಾಣಲಿಲ್ಲ. ಹಿಂದೆ ಇದ್ದಂಥ ಮುಖ್ಯ ಶಿಕ್ಷಕರಿಗೆ ಸಮಸ್ಯೆ ಇತ್ತು ಅನಿಸುತ್ತೆ, ಬಟ್ ನನಗೆ ಆ ಥರದ್ದೇನು ಸಮಸ್ಯೆಗಳು ಕಾಣಲಿಲ್ಲ. ನಾನು ಎಲ್ಲ ಅಲ್ಲಿ ಶಿಕ್ಷಕರು ತುಂಬ ಚೆನ್ನಾಗಿ ನನಗೆ ಸಹಕಾರವನ್ನು ಕೊಟ್ಟು ಎಲ್ಲ ಶಾಲೆಗಳಲ್ಲೂ ಸಹಕಾರವನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ, ಕೆಲಸದಲ್ಲಿ ಯಶಸ್ವಿಯಾಗಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲೂ ಯಾವ ಶಾಲೆಯಲ್ಲೂ ನನಗೆ ಸಮಸ್ಯೆ ಅಂತಕ್ಕಂಥದ್ದಾಗಲಿಲ್ಲ. ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು ಇರ್ಬೋದು ಅಥವಾ SDMC ಇರ್ಬೋದು, ಎಲ್ಲರೂ ನನಗೆ ಪ್ರೀತಿ, ವಿಶ್ವಾಸ, ಗೌರವವನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀಮತಿ ಅವರು ಸಹ ನಮಗೆ ಈಗ ನಾವು ಶಾಲೆಗೆ ಹೋಗ್ಬೇಕು ಅಂದರೆ ಇನ್ ಟೈಮಿಗೆ ನಮಗೆ ಅನ್ನಪೂರ್ಣೇಶ್ವರಿ ತಿಂಡಿ ಬೆಳಗ್ಗೆ ತಕ್ಷಣ ತಿಂಡಿ ಮಾಡಿಕೊಡೋದಾಗಲಿ ಅಥವಾ ಮತ್ತೆ ಹಿಂದೆ ಎಲ್ಲ ಬಿಸಿ ಊಟ ಇರಲಿಲ್ಲ. ಅವಾಗೆಲ್ಲ ಬಾಕ್ಸ್ ತಗೊಂಡು ಸರ್ ಬಾಕ್ಸ್ ತರ್ತಾ ಇದ್ರು, ಎಲ್ಲ ನಾವೆಲ್ಲ ಬಾಕ್ಸ್ ತರ್ತಾ ಇದ್ವಿ. ಇವಾಗಾಗಿ ಅವರನ್ನ ನಾವು ಮರೆಯಾಗಿಲ್ಲ. ಬೆಳಗ್ಗೆ ಇನ್ ಟೈಮ್ ತಿಂಡಿಯನ್ನು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಒಂದು ಯಾವುದೇ ಒಂದು ಕಾರ್ಯದಲ್ಲಿ, ಉದ್ಯೋಗದಲ್ಲಿ ನಾವು ಯಶಸ್ವಿ ಆಗಬೇಕಂದ್ರೆ ಅಲ್ಲಿ ಶ್ರೀಮತಿ ಅವರ ಪಾತ್ರ ಇರುತ್ತೆ. ಅದಾದ್ರೆ ದೊಡ್ಡದಾಗಿ ಆಸಿ ಸರ್, ಸ್ವಲ್ಪ ದೊಡ್ಡದಾಗಿ ಆಸಿ. ಅದನ್ನು ಕಾರ್ಯಕ್ರಮ ಎಲ್ಲ ಮುಗಿಯೋವರೆಗೂ ಇನ್ನೂ ಏನೇನು ಸೌಂಡ್ ಬರುತ್ತೆ. ಗಾಳಿ ಸಿಕ್ಕಾಬಿಟ್ಟಿದೆ. ಒಳ್ಳೆಯದು.
ಒಳ್ಳೆ ಪಕ್ಷಿಗಳಿಗೂ ಆಶ್ರಯ ಕೊಟ್ಟಿದ್ದೀವಿ. ನಮ್ಮೆಲ್ಲ ಬಂದ್ಬಿಟ್ಟು ಹಳೆಬೆಳವಳು ಬಂದ್ಬಿಟ್ಟಿದ್ದೀನಿ. ಬೇಗ ತುಂಬ ನಿಮ್ಮಷ್ಟು ನಿಜವಾಗ್ಲೂ ಇಲ್ಲಿ ಈ ಮಾಸದ ಹೆಣ್ಣು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಅದ್ಭುತವಾದದ್ದು. ಒಂದಕ್ಕಿಂತ ಒಂದು ಅಷ್ಟಿಂದಲೇ ಇದು 39 ಆಗ್ಬಿಟ್ಟಿದೆ, 100 ವರ್ಷದ ಮೇಲಾಗ್ಬಿಟ್ಟಿದೆ. ಒಬ್ಬರಿಗಿಂತ ಒಬ್ಬರು ಅದ್ಭುತ ಪ್ರತಿಭೆಗಳಿದ್ದಾರೆ. ನಾವೇನೂ ಇಲ್ಲ, ನೀವಾಗಿ ಇವತ್ತು ಮಾತಾಡಲೇಬೇಕು ಅಂತ ಮಾತಾಡ್ತಾ ಇರೋದು. ಅದು ಈಗ ಏನಾಗ್ತದೆ, ಈ ಭಾಷಣ ಮಾಡೋದು, ಮಾತಾಡೋದು, ಮತ್ತು ಈ ಕವಿತೆ ಬರೀತಕ್ಕಂಥದ್ದು, ಕಾದಂಬರಿ ಬರೆಯೋದು, ಇದೆಲ್ಲ ಎಲ್ಲರಿಗೂ ಆಗೋಂಥದ್ದಲ್ಲ. ಇದು ಸ್ವಲ್ಪ ಪ್ರಮಾಣದಲ್ಲಿ ರಕ್ತಗತವಾಗಿರುತ್ತೆ. ಅದು ಆಮೇಲೆ ಅದಕ್ಕೆ ಪೋಷಣೆ ಸಿಗ್ತಾ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಈ ಮಕ್ಕಳಲ್ಲಿ ಸ್ವಲ್ಪ ಇರುತ್ತೆ, ಅವರಿಗೆ ಒಂದು ಪ್ರೋತ್ಸಾಹ, ಒಂದು ಅವಕಾಶಗಳು ಕೊಟ್ಟಾಗ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದು ಎಲ್ರಿಗೂ ಬರುವಂಥದ್ದಲ್ಲ, ರಕ್ತಗತವಾಗಿ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಿಮ್ಮಲ್ಲಿ ಕೆಲವರಲ್ಲಿ ರಕ್ತಗತವಾಗಿ ಆ ಕಲೆ ಇದೆ, ಬೆಳೆಸ್ಕೊಂಡು ಹೋಗಿ. ನಾನೀಗ ಏನು ಹೇಳ್ತಾ ಇದ್ದೆ, ನಮ್ಮ ಹಳೆಬೆಳವಲ ಶಾಲೆಗೆ ಹೋದಾಗ ನಮ್ಮ ಶ್ರೀಮತಿಯು ಅನ್ನಪೂರ್ಣೇಶ್ವರಿ ಅವರ ಸಹಕಾರ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಂದಲೂ ನಾನು ಯಶಸ್ವಿಯಾಗಿ ನನ್ನ ಉದ್ಯೋಗವನ್ನು ಪೂರೈಸಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮೇಡಮ್ ನಿಮ್ಮ ಪಕ್ಕ ಕೂರ್ತೀನಿ ಅಶುಮಂತ್, ಅವನು ಸಹ ನನಗೆ ತುಂಬ ಸಹಕಾರವನ್ನು ಹೆಲ್ಮೆಟ್ ಮರ್ತ್ಬಿಟ್ಟು ಹೋದ್ರೆ ಪಾಪ ಹೆಲ್ಮೆಟ್ ಬೇಡವಾ ಕೊಡ್ತಾನೆ. ಬ್ಯಾಗೇ ಮರ್ತು ಹೋಗ್ತಾ ಇದ್ದೀವಿ ಒಂದ್ಸಲ, ಪಾಪ ಬ್ಯಾಗ್ ಬಿಟ್ಟು ಹೋಗ್ತಾ ಇದ್ರಲ್ಲ, ಏನೇ ಮರ್ತೋದ್ರೆ ನೆನ್ಪು ಮಾಡಿ ಕೊಡ್ತಾನೆ. ಆಮೇಲೆ ಸಂಜೆ ಬಂದಾಗ ಬಂದ್ಬಿಟ್ಟು ನಮ್ಮ ವೆಹಿಕಲ್ ಬಂದ ತಕ್ಷಣ ಬಂದು ಬ್ಯಾಗು ಹೆಲ್ಮೆಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದ. ತುಂಬಾ ಚೆನ್ನಾಗಿ ಇವತ್ತು ಶಾಲೆ ಹೋಗ್ತೀರಾ ಅಂತಿದ್ದ. ಬೇಡ ಇರಿ ನನ್ನ ಜೊತೆನೇ ರಜೆ ಹಾಕಿ ಅಂತಿದ್ದ, ಜೊತೆಲಿ ಇರ್ಬೇಕು ಅಂದ್ರೆ ನನಗೆ ಖುಷಿ, ರಜೆ ಹಾಕಿ ಅಂತಿದ್ದ. ಅವನಿಗೆ ಹೇಳಿದೆ, ನೋಡಪ್ಪ 31 ರಿಟೈರ್ಡ್ ಆಗ್ತೀನಿ, ಮುಂದೆ ನಾನು ನಿನ್ನ ಜೊತೆಲೇ ಇರೋದೇ ಆಯ್ತು. ಅದು ಖುಷಿ ಆಯ್ತು. ಈಗ ಇನ್ನಿನ ದಿನ ಅವನೇ ಹೇಳ್ದೆ, ನೀವೇನು ಹೋಗಲ್ವಲ್ಲ, ಖುಷಿಯಾಗಿದ್ದಾನೆ. ಈಗ ಅವನ ಸಹಕಾರವನ್ನು ನಾವು ಕೆಲಸದಲ್ಲಿ ಉದ್ಯೋಗವನ್ನು ಯಶಸ್ವಿಯಾಗಿ ಪೂರೈಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇತ್ತೀಚೆಗೆ ಎಲ್ಲ ಹೇಳ್ತಾರೆ, ನೀವು ರಿಟೈರ್ಡ್ ಆಗಿರೋದೇ ಪುಣ್ಯವಂತರು ಕಣಪ್ಪ, ರಿಟೈರ್ಡ್ ಆಗದೇ ಇರೋದು ಪುಣ್ಯವಂತರು, ಯಾಕಂದರೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಇಲಾಖೆಯಲ್ಲಿ ತುಂಬಾ ಕಾರ್ಯಕ್ರಮಗಳು, ತುಂಬ ಕಾರ್ಯಕ್ರಮ ನೆನಪಿಟ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ. ಅವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡೋದು ಒಂದು ಕಡೆ ಬರೆದಿಟ್ಕೊಳ್ಳಿ. ನಾನು ಹೇಳಿದೆ ಶಾಲೆಯಲ್ಲಿ ಎಲ್ಲ ಒಂದು ಕಡೆ ಬರೆದಿಟ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ. ಕಾರ್ಯಕ್ರಮ ಆಗ್ತಾ ಹೋಗಿ ಕೆಲವು ಕಾರ್ಯಕ್ರಮಗಳು ಇದ್ದಾವೆ, ಅವನ್ನೆಲ್ಲ ಮಾಡೋದು ತುಂಬ ಕಷ್ಟ ಇದೆ. ಜೊತೆಯಲ್ಲಿ ಈಗ ಶಿಕ್ಷಕರಾದ್ಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರಿಬೇಕು ಅಂತ, ತಿಂಗಳಲ್ಲಿ 2 ಸಲ ಪೇರೆಂಟ್ಸ್ ಮೀಟಿಂಗ್, ತಿಂಗಳಲ್ಲಿ 2 ಸಲ ಟೀಚರ್ಸ್ ಮೀಟಿಂಗ್, ಒಂದು ಸಲ SDMC ಮೀಟಿಂಗು, ಆಮೇಲೆ ಮಕ್ಕಳಿಗೆ ಬೆಳಗ್ಗೆ ವಿಶೇಷ ತರಗತಿ, ಸಂಜೆ ವಿಶೇಷ ತರಗತಿ, ಇವಾಗ ಭಾನುವಾರ ಕ್ಲಾಸು, ಇದೆಲ್ಲ ಮಾಡಿದ್ರು ಕೊನೆಗೆ ಫಲಿತಾಂಶ ಬರಲಿಲ್ಲ ಅಂದರೆ ಶಿಕ್ಷಕರೇ ಹೊಣೆ. ಮಕ್ಕಳು ಓದಲಿಲ್ಲ, ಪೇರೆಂಟ್ಸ್ ಆಪರೇಷನ್ ಇಲ್ಲ, ಮಕ್ಕಳು ಓದಲಿಲ್ಲ ಅಂದರೆ ಅದು ಶಿಕ್ಷಕರು ಏನು ಮಾಡ್ತಾರೆ? ತುಂಬ ಕಷ್ಟನೇ ಆಗ್ತಾ ಇದೆ ಕೆಲಸ ಮಾಡಿ. ಅದಕ್ಕೆಲ್ಲ ರಿಸಲ್ಟ್ ಹಾಕಿಬಿಟ್ರು ಸಾಕು. ಪುಣ್ಯವಂತರು ರಿಟೈರ್ಡ್ ಆಗಿರೋದೇ ಪುಣ್ಯವಂತರು. ನೋಡಿ ಈಗ 60% ರಿಸಲ್ಟ್ ಬಂದಿರೋರಿಗೆಲ್ಲ ನೋಡಿ, 60% ಏನು ಕಡಿಮೆ ಅಲ್ಲ. ಹಿಂದೆ ನಾವು ಅದೇ ನನ್ನ ಫಸ್ಟು ಸಂಬಳಕ್ಕೆ ಬಂದಾಗ ಹೇಳಿದ್ವಲ್ಲ 5% ರಿಸಲ್ಟ್ ಇತ್ತು ಅಂತ, ಆವಾಗ 20% ಬಂದರೆ ಸಾಕಿತ್ತು, 20% ಅಷ್ಟೇ ರಿಸಲ್ಟ್ ಕೇಳ್ತಾ ಇದ್ದಿದ್ದು. ಅದ್ರ ಮೇಲೆ ಈಗೆಲ್ಲ 20 ಹೋಗಿ 40 60 ಬಂದಿರೋರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ತುಂಬ ಕಷ್ಟ ಆಗ್ತಾ ಇದೆ ಕೆಲಸ ಮಾಡೋದು. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಎಲ್ಲೂ ಹೋಗದೇ ಇರೋರು ಮಕ್ಕಳು ಇಲ್ಲಿ ಬಂದು ಸೇರ್ಕೊಂಡಿರ್ತಾರೆ. ಒಳ್ಳೆ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಹೋಗಿರ್ತಾರೆ, ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಇಲ್ಲಿ ಓದ್ತಾರೆ, ಎಲ್ಲೂ ಓದಲ್ಲ. ಅವರೇ ಪೇರೆಂಟ್ಸೇ ಬಂದು ಹೇಳ್ತಾರೆ, ಸರ್ ನಿಮಗೆ ಪದ್ಮಾವತಿಗೆ ಸೇರಿಸಿದ್ದೆ ಅಲ್ಲೂ ಓದಲಿಲ್ಲ, ಅಂಬಿಕಾಗೆ ಸೇರಿಸಿದ್ದೆ ಅಲ್ಲೂ ಓದಲಿಲ್ಲ, ನಿಮ್ಮ ಹತ್ರ ತಂದು ಸೇರಿಸ್ತಾ ಇದ್ದೀನಿ, ಅದೇನು ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ. ಹಾಗಾಗಿ ಹಿಂಗೆ ರಿಸಲ್ಟ್ ಕೊಡೋದು. ಇತ್ತೀಚೆಗೆ ಮಕ್ಕಳಲ್ಲಿ ಇವೆಲ್ಲ ತುಂಬ ಕಷ್ಟ ಇದೆ. ಮೊಬೈಲು ಮತ್ತು TV ಇವೆಲ್ಲ ಬಂದಮೇಲೆ, ಮೊಬೈಲ್ ಬಂದಮೇಲೆ ಅಂತೂ ಮಕ್ಕಳಂತೂ ತುಂಬ ಓದೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಮನೆಗೆ ಹೋದ ತಕ್ಷಣ ಮೊಬೈಲ್ ತೊಗೊಳ್ತಾರೆ. ಕೆಲವು ಮಕ್ಕಳು ಶಾಲೆಯಲ್ಲೂ ತಂದಿರ್ತಾರೆ, ಸರಿಯಾಗಿ ನೋಡಲಿಲ್ಲ ಅಂದರೆ ಅದು ಗೊತ್ತಾಗಲ್ಲ ನಮಗೆ. ಹೀಗಾಗಿ ಮೊಬೈಲ್ ಬಂದಮೇಲೆ, TV ಬಂದಮೇಲೆ ಮಕ್ಕಳು ಓದ್ತಕ್ಕಂಥ ಹವ್ಯಾಸನೇ ಕಡಿಮೆ ಆಗ್ತಿದೆ. ಮತ್ತು ಕೆಲವು ಮಕ್ಕಳು ನಾವು ನೋಡಿದಾಗೆ ಅವ್ರ ಬುಕ್ಸ್ಗಳನ್ನೆಲ್ಲ ಶಾಲೆಯಲ್ಲೇ ಇಟ್ಟೋಗ್ಬಿಡ್ತಾರೆ.
ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮ ಇಲಾಖೆ ಅಂತಾನೆ ಅಲ್ಲ, ಎಲ್ಲ ಇಲಾಖೆಗಳು ಮುಂದೆ ಮುಂದೆ ಸ್ವಲ್ಪ ಕಷ್ಟನೇ. ಅದರಲ್ಲೇ ವಿಶೇಷವಾಗಿ ನಮ್ಮ ಇಲಾಖೆ ಏನಪ್ಪ ಅಂದ್ರೆ ಬೇರೆ ಇಲಾಖೆಗಳಲ್ಲಿ ಅವ್ರು ಏನು ವಹಿಸಿರ್ತಾರೋ ಕೆಲಸನ ಅವ್ರ ಕಡೆ ಕೂತ್ಕೊಂಡು ಕಂಪ್ಯೂಟರ್ ಓಪನ್ ಮಾಡಿ ಮುಗಿಸ್ಬಿಟ್ಟು ಅವ್ರ ಕೆಲಸ ಅವ್ರು ಮುಗಿಸ್ಬಿಟ್ಟು ಹೋಗ್ತಾರೆ. ಬಟ್ ನಮ್ಮ ಇಲಾಖೆಯಲ್ಲಿ ಹಂಗಾಗಲ್ಲ. ಏನೇ ಕೆಲಸ ಮಾಡಿದ್ರು ಫಲಿತಾಂಶ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಲಿತಾಂಶ ಕಡಿಮೆ ಆಯಿತು ಅಂದರೆ ಅದು ತುಂಬ ಮತ್ತೆ ಶಿಕ್ಷಕರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಎಲ್ಲ ಒಂದರ ಬೇಸರದಲ್ಲೇ ಟೆನ್ಷನ್ನಲ್ಲೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಹೇಳ್ತಾರೆ, ನೀವು ರಿಟೈರ್ಡ್ ಆಗಿದೆ ತುಂಬ ಒಳ್ಳೆಯದಾಯಿತು, ಇದಕ್ಕೂ ಅದು ಸತ್ಯ. ಯಾಕಂದರೆ ಇವತ್ತಿನ ಒಂದು ಒತ್ತಡದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರು ನಿವೃತ್ತಿ ಆಗ್ತಾರೋ ಅವರೇ ಪುಣ್ಯವಂತರು. ಖಾಸಗಿ ಶಾಲೆಗಳಿಗೆ ಹೋದ್ರೆ ಅಷ್ಟೇ. ಖಾಸಗಿ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ, ಆದರೆ ಅಲ್ಲೂ ಒತ್ತಡ ಇರುತ್ತೆ, ಆಮೇಲೆ ಸಂಬಳ ಕಡಿಮೆ ಇರುತ್ತೆ. ಅದೆಲ್ಲ ಸಂಬಳ ತುಂಬ ಕಷ್ಟ ಇರುತ್ತೆ. ಜಯಂತಿ ಮೇಡಮ್ ಅವರು ಖಾಸಗಿ ಶಾಲೆಯಲ್ಲಿ ಮಾಡಿದ್ದಾರೆ. ಬರೀ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ. ಪಾಠನೂ ಮಾಡಬೇಕು, ಡ್ಯಾನ್ಸ್ ಕಲಿಸ್ಬೇಕು, ಬಟ್ಟೆ ಯೂನಿಫಾರ್ಮು ಕೊಡಬೇಕು, ಫೀಸು ಕಲೆಕ್ಟ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಕೆಲಸಕ್ಕೆ ತಕ್ಕಂಥ ವೇತನ ಅಲ್ಲಿ ಇರೋದಿಲ್ಲ. ಹೀಗಾಗಿ ಮುಂದೆ ಮುಂದೆ ತುಂಬ ಕಷ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿಗಳು ಬರುತ್ತೆ. ಯಾರು ನಿವೃತ್ತಿ ಹೋಗ್ತಾ ಇದ್ದಾರೆ ಅವರೇ ಪುಣ್ಯವಂತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಚಾರ, ನನಗೆ ಯಾರೋ ಒಬ್ಬರು ಕೇಳಿದ್ರು, ಸರ್ ರಿಟೈರ್ಡ್ ಆದಮೇಲೆ ನಿಮ್ಮ ಸಂಬಳ ಕಮ್ಮಿ ಆಗುತ್ತಲ್ಲ, ಅರ್ಧ ಸಂಬಳ ಅಂತಾಗ ನಿಮಗೆ ರಿಟೈರ್ಡ್ ಆದಮೇಲೆ ಅರ್ಧ ಸಂಬಳದಲ್ಲಿ ಜೀವನ ಮಾಡೋದು ಕಷ್ಟ ಅಲ್ವಾ? ಏನು ಕಷ್ಟ ಇಲ್ಲ ಕಣಪ್ಪ, ಅರ್ಧ ಸಂಬಳದಲ್ಲಿ ಜೀವನ ಮಾಡೋದು ಕಷ್ಟ ಇಲ್ಲ. ಯಾಕಂದರೆ ನಮ್ಮ ಶಿಕ್ಷಕರು ಯಾವಾಗಲೂ ಅರ್ಧ ಸಂಬಳನೇ ತಗೊಳ್ಳೋದು, ಇನ್ನು ಗಿಂಬಳ ಏನೂ ಇರೋದಿಲ್ಲ, ಅರ್ಧ ಸಂಬಳನೇ. ಯಾಕಂದರೆ ಡಿಡಕ್ಷನ್ಸ್ ಇರ್ತವೆ, KG ಇರುತ್ತೆ, GPF ಇರುತ್ತೆ, LIC ಇರುತ್ತೆ, ಅಲ್ಲದಲ್ಲೇ ಆಮೇಲೆ ಲೋನ್ಗಳು ತೊಗೊಂಡಿರ್ತಾರೆ, ಎಲ್ಲ ಸ್ಯಾಲ್ರಿ ಲೋನ್ ಇರುತ್ತೆ, ಅದು ಇದು ಎಲ್ಲ ಕಟ್ಟಾಗಿ ಅರ್ಧ ಸಂಬಳನೇ ಅಲ್ಲಿ ಬರೋದು. ಅವ್ರ ಜೀವನ ಪೂರ್ತಿ ಅರ್ಧ ಸಂಬಳದಲ್ಲೇ ಅವರು ಜೀವನ ನಡೆಸಿರ್ತಾರೆ, ಸರ್ವಿಸ್ ಪೂರ್ತಿ. ಕೊನೇ ಒಂದು 6 ತಿಂಗಳು ಫುಲ್ ಸ್ಯಾಲ್ರಿ, ಅವಾಗೆಲ್ಲ ನಿಂತೋಗಿರುತ್ತೆ, KGD GPF ಎಲ್ಲ ನಿಂತೋಗಿರುತ್ತೆ. 6 ತಿಂಗಳು ಅಷ್ಟೇ ಫುಲ್ ಸ್ಯಾಲ್ರಿ ತಗೊಳ್ಳೋದು. ಹೀಗಾಗಿ ನಮ್ಮ ಶಿಕ್ಷಕರಿಗೆ ಅರ್ಧ ಸಂಬಳಕ್ಕೆ ಸಂಸಾರ ಜೀವನ ನಡೆಸೋದು ಕಷ್ಟ ಆಗಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ. ಅದು ಒಂದು ವಿಚಾರ ಆಯಿತು. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಬೇರೆ ಇಲಾಖೆಗಿಂತ ಒಂದು ಒಳ್ಳೆಯ ಇಲಾಖೆ ಅಂದರೆ ನಮ್ಮ ಶಿಕ್ಷಣ ಇಲಾಖೆ. ತುಂಬ ಒಂದು ತೃಪ್ತಿ ಇರುತ್ತೆ, ಮನಸ್ಸಿಗೆ ಏನೋ ಖುಷಿ. ಅದರಲ್ಲೂ ನಾವು ಲ್ಯಾಂಗ್ವೇಜ್ ಟೀಚರ್ಗಳಿದ್ದೀವಲ್ಲ, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ನಾವು ಖುಷಿಯಾಗಿ ಟೀಚ್ ಮಾಡ್ತೀವಿ. ಅಲ್ಲಿ ಮಕ್ಕಳು ಹಿಂದಿ ಟೀಚರ್ನ ಇಷ್ಟಪಡ್ತಾರೆ. ಯಾಕಂದರೆ ಅಲ್ಲಿ ಲ್ಯಾಂಗ್ವೇಜಲ್ಲಿ ಹೇಳೋದಾಗಲಿ ಅಥವಾ ಯಾವ್ದಾದ್ರು ಜೋಕ್ಸು ಬರ್ತಾ ಇರ್ತದೆ, ತಮಾಷೆ ಮಾಡ್ತಾ ಇರ್ತೀವಿ, ಹೊಡಿತಾ ಇರ್ತೀವಿ, ನಲಿಸ್ತಾ ಇರ್ತೀವಿ, ಎಲ್ಲದನ್ನೂ ಮಾಡಿಕೊಂಡು ಖುಷಿಯಾಗಿ ಕ್ಲಾಸ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಇರುತ್ತೆ. ಆ ಖುಷಿ, ಆ ಸಂತೋಷ ನಾವು ಕಳ್ಕೊತಾ ಇದ್ದೀವಿ ಈಗ. ಅಲ್ಲಿ ಮ್ಯಾಥ್ಸ್ ಟೀಚರ್ಗೆ ಯಾಕಂದರೆ ಭಯ. ಮ್ಯಾಥ್ಸ್ ಟೀಚರ್ ಅಂದರೆ ಯಾರು ಸ್ವಲ್ಪ ಭಯ ಪಡ್ತಾರೆ, ಯಾಕಂದರೆ ಆ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ನನಗೆ ತುಂಬ ಖುಷಿ ಸಿಕ್ಕಿದೆ ಈ ಒಂದು ಉದ್ಯೋಗದಲ್ಲಿ. ತುಂಬ ಖುಷಿಯಾಗಿ ನಾನು ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ತಾ, ಎಲ್ಲ ನಾನು ಹತ್ತಿನಹಳ್ಳಿಯಿಂದ ಹಳೆ ಬೆಳಗೊಳ ತನಕ ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ನಿವೃತ್ತಿ ಜೀವನ ನನಗೆ ಈಗ ಬೇಸಿಗೆ ರಜೆ, ದಸರಾದಲ್ಲಿ ಟೈಮ್ ಪಾಸ್ ಮಾಡಿದಂಗೆ ಆಗ್ತಾ ಇರುತ್ತೆ. ಇನ್ನೂ ಸ್ವಲ್ಪ ದಿನ ಬೇಸರ ಆಗುತ್ತೆ, ಮಕ್ಕಳ ಜೊತೆ ಇಲ್ವಲ್ಲ ಅನ್ನೋದೊಂದು ಬೇಸರ ಆಗುತ್ತೆ. ಆದರೆ ಅನಿವಾರ್ಯ, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಓದ್ಕೊಂಡು ಹೋಗ್ಬೇಕು. ಬೇರೆ ಏನಾದರೂ ಟೈಮ್ ಪಾಸ್ಗೆ ಇದೆ, ನಮ್ಮ ಮನೆಯಲ್ಲೇ ಒಂದು ರೂಮ್ ಇದೆ ಮುಂದುಗಡೆ, ಏನಾದ್ರು ಒಂದು ಮಾಡ್ಕೊಂಡು ಟೈಮ್ ಪಾಸ್ಗೆ ಮಾಡೋದು. ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮ ಅಶ್ವಥ್ ಅವರಿದ್ದಾರೆ, ಬಿಸ್ನೆಸ್ ಮಾಡ್ತಾರೆ, ಮಾಡಿಕೊಂಡು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಹೇಳಿ ಮತ್ತು ನಾನೊಂದು ಪದ್ಯವನ್ನು ಹೇಳ್ಬಿಟ್ಟು ಮಾತಾಡ್ತೀನಿ. ಯಾಕಂದರೆ ಈಗ ಆಗಸ್ಟ್ ತಿಂಗಳಾಗೋದ್ರಿಂದ ಒಂದು ದೇಶಭಕ್ತಿ ಗೀತೆ, ಅದು ಪೊಯಮು 10th ಸ್ಟ್ಯಾಂಡರ್ಡಿಗಿದೆ, ಅದನ್ನು ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ನನಗೆ ಸಾಕಷ್ಟಂತ ಸನ್ಮಾನಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಯನ್ನು ಹೇಳಿ ಪದ್ಯವನ್ನು ಹಾಡ್ತೀನಿ. मातृभू शत शत बार प्रणाम, अमरों की जननी तुमको शत शत बार प्रणाम। मातृभू शत शत बार प्रणाम, तेरे उर्ने शाहिद गांधी बुद्ध और राम। मातृभू शत शत बार प्रणाम।
मातृभू शत शत बार प्रणाम। हरे भरे है खेत सुहाने, फल फूलों से युक्त उपवन, तेरे अंदर भरा हुआ है खनिजों का व्यापक धन। मुक्त हस्त तू बांट रही है सुख संपत्ति धन धाम। मातृभू शत शत बार प्रणाम, अमरों की जननी तुमको शत शत बार प्रणाम। एक हाथ में न्याय पताका ज्ञान दीप, दूसरे हाथ में जग का रूप बदल दे हे माँ। कोटि कोटि हम आज साथ में गूंज उठे जय हिंद नाद से सकल नगर और ग्राम। मातृभू शत शत बार प्रणाम, अमरों की जननी तुमको शत शत बार प्रणाम। मातृभू शत शत बार प्रणाम। तेरे उर में शहीद गांधी बुद्धा और राम। मातृभू शत शत बार प्रणाम। मातृभू शत शत बार प्रणाम। ಇದ್ರ ಬಗ್ಗೆ ಈ ಪದ್ಯಗಳನ್ನು ಹೇಳ್ಕೊಡೋದು ನಾನು ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರ್ಕೊಂಡಾಗ ಎಲ್ಲ ನಾನು ಹೇಳ್ತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ. ಈ ಕನ್ನಡ ಶಿಕ್ಷಕರು ಅವರ ಪದ್ಯಗಳೆಲ್ಲ ಹೆಚ್ಚು ಕಡಿಮೆ ಭಾವಗೀತೆಗಳು, ಸಿನಿಮಾ ಹಾಡುಗಳು ಈ ಥರನೇ ಇರ್ತದೆ. ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳು ನಮಗೂ ಕಾಟ ಕೊಡೋಕ್ಕೆ ಶುರು ಮಾಡೋದು. ಅವ್ರು ಹೇಳ್ಕೊಡ್ತಾರೆ, ನೀವು ಹೇಳ್ಕೊಡಿ, ಸರಿ ಹೇಳ್ಕೊಡಿ, ಸರಿ ಹೇಳ್ಕೊಡಿ, ಸರಿ ಹೇಳ್ಕೊಡಿ ಅಂತೇಳಿ ಆಮೇಲೆ ಅಭ್ಯಾಸ ಮಾಡ್ಕೊಂಡು ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಆಲ್ಮೋಸ್ಟ್ ಅದು ಎಲ್ಲ ಪದ್ಯಗಳಿಗೂ ಅದೇ ಒಂದು ಜಾಗ ಹಾಕ್ಬಿಟ್ಟು ಹೇಳ್ಕೊಡ್ತಾರೆ. ಮಕ್ಕಳು ಖುಷಿ ಪಡ್ತಾ ಇದ್ರು. ಹೋದ ತಕ್ಷಣ ಫಸ್ಟೇ ಪದ್ಯ ಹೇಳ್ತಾರೆ, ಆಮೇಲೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ಕನ್ನಡ ಶಿಕ್ಷಕರು ನಮಗೆ ಈಗ ಹೇಳ್ಕೊಡಲಿಕ್ಕೆ ಒಂದು ಪ್ರೇರಣೆ ಅಂದರೆ ಅವರೇ ಹೇಳ್ಕೊಡ್ತಾರೆ, ನಾನೇ ಕೇಳಬಾರ್ದು ಅನ್ನೋ ಒಂದು ಚಾಲೆಂಜ್ ಹಾಕ್ಕೊಂಡು ಈ ಅಭ್ಯಾಸನ ಬಳಸ್ಕೊಂಡೆ. ಈಗ ಮಕ್ಕಳಿಗೆ ನನಗೂ ಇದರಲ್ಲಿ ಖುಷಿ ಇದೆ. ಮಕ್ಕಳು ಸಹ ಖುಷಿಪಟ್ಟು ಪದ್ಯಗಳನ್ನು ಕಲಿತಾರೆ. ಎಸ್ಪೆಷಲಿ ಇತ್ತೀಚೆಗೆ ಈ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಆಡೋದು, ಪದ್ಯ ಹೇಳೋದು ಎಲ್ಲ ಕಡಿಮೆ ಆಗಿದೆ. ಯಾವ ಪದ್ಯ ಕಂಠಪಾಠಕ್ಕಿದೆ ಮಕ್ಕಳಿಗೆ ಎಕ್ಸಾಮಲ್ಲಿ ಬರುತ್ತೋ ಅದಷ್ಟೇ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೀವಿ ಈಗ, ಬಾಕಿಗೆಲ್ಲ ಬಿಟ್ಟು. ಹೀಗಾಗಿ ಒತ್ತಡದಲ್ಲಿ ಕೆಲಸ ಮಾಡ್ತಿರೋದು ಎಲ್ಲ ಖುಷಿ ಪಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.